ಕಂದಿಯಾನಿ ಕೊಲೆ ಪ್ರಕರಣದ ಜಾಡನ್ನ ಶಿವಮೊಗ್ಗ ಪೊಲೀಸರು ಬೆನ್ನತ್ತಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಶರಣಾದ 8 ಆರೋಪಿಗಳನ್ನ ಕಳೆದ ರಾತ್ರಿ ಶಿವಮೊಗ್ಗಕ್ಕೆ ಕರೆತರಲಾಯಿತು. ಶಿವಮೊಗ್ಗದಿಂದ ತೆರಳಿದ್ದ 2 ಪೊಲೀಸ್ ತಂಡಗಳು ಆರೋಪಿಗಳನ್ನ ವಶಕ್ಕೆ ಪಡೆದುಕೊಂಡು ಶಿವಮೊಗ್ಗಕ್ಕೆ ಕರೆತಂದ್ರು. ಜಯನಗರ ಠಾಣೆಯಲ್ಲಿ ಆರೋಪಿಗಳ ವಿಚಾರಣೆಯನ್ನ ಪೊಲೀಸರು ಮುಂದುವರೆಸಿದ್ದಾರೆ. ಪ್ರಕರಣದಲ್ಲಿ ಪ್ರತಿಷ್ಠಿತ ವ್ಯಕ್ತಿಗಳ ಕೈವಾಡವಿರುವ ಶಂಕೆ ಇರುವುದರಿಂದ ಕೊಲೆ ಪ್ರಕರಣಕ್ಕೆ ರೋಚಕ ತಿರುವುಗಳು ಸಿಗುವ ಸಾಧ್ಯತೆಗಳು ಇವೆ. 8 ಆರೋಪಿಗಳ ಹಿನ್ನೆಲೆ ಏನು? ಆರೋಪಿಗಳ ವಿರುದ್ಧ ಈ ಹಿಂದೆ ಯಾವುದಾದರೂ ಪ್ರಕರಣಗಳು ದಾಖಲಾಗಿದ್ವಾ? ಕೊಲೆಗೆ ನಿರ್ದಿಷ್ಟ ಕಾರಣ ಏನು ಅನ್ನೋ ಮಾಹಿತಿಯನ್ನ ಹೆಕ್ಕುವಲ್ಲಿ ಪೊಲೀಸರು ಬ್ಯುಸಿಯಾಗಿದ್ದಾರೆ. ನ್ಯಾಯಾಲಯಕ್ಕೆ ಹಾಜರುಪಡಿಸಿದ ನಂತರ ಹೆಚ್ಚಿನ ವಿಚಾರಣೆಗೆ ಪೊಲೀಸರು ವಶಕ್ಕೆ ಪಡೆಯುವ ಸಾಧ್ಯತೆಗಳು ಇವೆ. ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 8 ಜನ ಆರೋಪಿಗಳು ಚಿಕ್ಕಮಗಳೂರಿನ ಎಸ್ಪಿ ಮುಂದೆ ಶರಣಾಗಿದ್ರು. ಆ 8 ಜನ ಆರೋಪಿಗಳನ್ನ ಕೋರ್ಟ್ ಮುಂದೆ ಸಬ್ಮಿಟ್ ಮಾಡಿ ಅದಾದ ನಂತರ ಚಿಕ್ಕಮಗಳೂರಿನ ಪೊಲೀಸರು ಶಿವಮೊಗ್ಗ ಪೊಲೀಸರಿಗೆ ಹಸ್ತಾಂತರ ಮಾಡಿದ್ರು. ಅದರ ಹಿನ್ನೆಲೆಯಲ್ಲಿ ಶಿವಮೊಗ್ಗ ಪೊಲೀಸರು ಕಳೆದ ರಾತ್ರಿ 8 ಜನ ಆರೋಪಿಗಳನ್ನ ಶಿವಮೊಗ್ಗದ ಜಯನಗರ ಪೊಲೀಸ್ ಠಾಣೆಗೆ ಕರೆತರಲಾಗಿದ್ದು, ಇದೀಗ ಜಯನಗರ ಠಾಣೆಯಲ್ಲಿ ಆರೋಪಿಗಳ ವಿಚಾರಣೆಯನ್ನ ಪೊಲೀಸರು ನಡೆಸ್ತಾ ಇದ್ದಾರೆ. ಹಾಗೆ ಪ್ರಕರಣದಲ್ಲಿ ಪ್ರತಿಷ್ಠಿತ ವ್ಯಕ್ತಿಗಳ ಕೈವಾಡ ಇದೆ ಅನ್ನುವಂತ ಶಂಕೆ ಕೂಡ ಇದೆ. ಅದರ ಜೊತೆಗೆ 8 ಜನ ಆರೋಪಿಗಳ ಹಿನ್ನೆಲೆ ಏನು? ಈ ಆರೋಪಿಗಳ ವಿರುದ್ಧ ಯಾವುದಾದ್ರೂ ಪ್ರಕರಣಗಳು ದಾಖಲಾಗಿದ್ವಾ? ಕೊಲೆಗೆ ನಿರ್ದಿಷ್ಟ ಕಾರಣ ಏನಾದ್ರೂ ಇದೆಯಾ ಅನ್ನೋದ್ರ ಬಗ್ಗೆ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಅದರ ಜೊತೆಗೆ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ ನಂತರ ಹೆಚ್ಚಿನ ವಿಚಾರಣೆಗಾಗಿ ಪೊಲೀಸರು ಮತ್ತೆ ಆರೋಪಿಗಳನ್ನ ವಶಕ್ಕೆ ಪಡೆಯುವ ಸಾಧ್ಯತೆಗಳು ಕೂಡ ಇದೆ.
ಇವತ್ತಿನ ದಿವಸ 8 ಆರೋಪಿಗಳು ಹಂದಿಹಣ್ಣಿ ಮರ್ಡರ್ ಕೇಸ್ನಲ್ಲಿ ಚಿಕ್ಕಮಗಳೂರಿನಲ್ಲಿ ಹೋಗ್ಬಿಟ್ಟು ಸರೆಂಡರ್ ಆಗಿದ್ದು, ನಮ್ಮದೆಲ್ಲ ಪ್ರೊಸೀಜರ್ ಮುಗಿಸ್ಕೊಂಡು ಅಲ್ಲಿ ಅವ್ರದ್ದು ಮೆಡಿಕಲ್ ಕೂಡ ಮಾಡಿಬಿಟ್ಟು ನಂತರ ನಾವೀಗ ಕಸ್ಟಡಿಗೆ ತೊಗೊಂಡಿದ್ದೀವಿ. ನಮ್ಮದು ಕೂಡ ಪ್ರೊಸೀಜರ್ ಏನಿದೆ ಅದನ್ನು ನಾವು ಮಾಡ್ತಾ ಇದ್ದೀವಿ. ಈಗ ಇಂಟರೋಗೇಷನ್ ಶುರು ಮಾಡಿದ್ದಾರೆ ನಮ್ಮವರು. ಇದಾದ ನಂತರ ನಾಳೆಗೆ ನಮ್ಮದು ಎಲ್ಲ ಏನು ಇನ್ವೆಸ್ಟಿಗೇಷನ್ ಪ್ರೊಸೀಜರ್ ಇದೆ ಅದಾದ ನಂತರ ಅವ್ರಿಗೆ ನಾವು ಅರೆಸ್ಟ್ ತೋರಿಸ್ಬಿಟ್ಟು ಅವ್ರಿಗೆ ಕೋರ್ಟ್ ಮುಂದೆ ಹಾಜರುಪಡಿಸ್ತೀವಿ. ಆ ನಂತರ ಮತ್ತೆ ನಾವು ಪೊಲೀಸ್ ಕಸ್ಟಡಿಗೆ ತೊಗೊಂಡ್ಬಿಟ್ಟು ನಮ್ಮದು ಉಳಿದಿದ್ದು ಈಗ ಇಲ್ಲಿ ಟೋಟಲ್ ಇರೋದು 8 ಜನ ಆರೋಪಿ ಇದ್ದಾರೆ. ಒಂದು ಕಾರ್ತಿಕ್ ಅಲಿಯಾಸ್ ಕಾಡಾ ಕಾರ್ತಿಕ್ ಅಂತ ಹೇಳಿಬಿಟ್ಟು, ಎರಡನೇದು ನಿತಿನ್ ಅಂತ ಹೇಳಿಬಿಟ್ಟು, ಮೂರನೇದು ಮಧು ಅಂತ ಹೇಳಿಬಿಟ್ಟು, ನಾಲ್ಕನೇದು ಮದನ್ ಅಂತ ಹೇಳಿಬಿಟ್ಟು, ಐದನೇದು ಚಂದನ್ ಅಂತ ಹೇಳಿಬಿಟ್ಟು, ಇನ್ನೊಂದು ಮಧುಸೂದನ್ ಅಂತ ಹೇಳಿಬಿಟ್ಟು, ಆಂಜನೇಯ ಅಂತ ಹೇಳಿಬಿಟ್ಟು, ಮತ್ತು ಇನ್ನೂ ಒಂದು ಫಾರೂಕ್ ಅಂತ ಹೇಳಿಬಿಟ್ಟು 8 ಜನ ಆರೋಪಿಗಳನ್ನ ನಾವೀಗ ಕಸ್ಟಡಿಗೆ ತೊಗೊಂಡಿದ್ದೀವಿ. ಸೊ ಇದರಲ್ಲಿ ಸ್ವಲ್ಪ ಜನ ಮೂಲತಃ ಶಿವಮೊಗ್ಗದವರೇ ಇದ್ದಾರೆ. ಇನ್ನು ಸ್ವಲ್ಪ ಜನ ಹರಿಹರ ಬಾರ್ಡ್ರ್, ಹಾವೇರಿ ಬಾರ್ಡ್ರ್ ಹತ್ರ ಇರೋರು ಸ್ವಲ್ಪ ಜನ ಇದ್ದಾರೆ. ಮತ್ತು ಮಲೋಗಪ್ಪ ಒಬ್ಬ ನಿವಾಸಿ ಇದ್ದಾನೆ. ಇನ್ನು ಇವರೆಲ್ಲ ಈಗ ಒಂದು ಸ್ವಲ್ಪ ಟೈಮ್ನಿಂದ ಶಿವಮೊಗ್ಗ ಬಿಟ್ಬಿಟ್ಟು ಬ್ಯಾಂಗ್ಳೂರಲ್ಲಿ ಇದ್ದವರು ಇದ್ದಾರೆ ಸ್ವಲ್ಪ ಜನ. ಸೊ ಎಲ್ಲರದು ಕೂಡ ಡೀಟೇಲ್ಸ್ ನಾವು ಈಗ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಮತ್ತು ಏನು ನಡೆದಿದೆ ಅಂತ ಕೂಡ ನಾವೀಗ ಡೀಟೇಲಾಗಿ ಇಂಟರ್ರೋಗೇಟ್ ಮಾಡ್ತಾ ಇದ್ದೀವಿ. ಅದೆಲ್ಲ ನಮ್ದು ಈಗ ನೆಕ್ಸ್ಟ್ ಇನ್ವೆಸ್ಟಿಗೇಷನಲ್ಲಿ ಬರುತ್ತೆ. ಈಗ ಸದ್ಯಕ್ಕೆ ಜಸ್ಟ್ ನಾವು ಕರ್ಕೊಂಬಂದಿದ್ದೀವಿ. ಇನ್ನು ಎಲ್ಲರದು ಕೂಡ ಇಂಟರ್ರೋಗೇಷನ್ ಆಗ್ತಾ ಇರುವಾಗ ನಮಗೆ ಜಾಸ್ತಿ ಮಾಹಿತಿ ಸಿಗುತ್ತೆ. ನಾಳೆಗೆ ನಾವು ಅರೆಸ್ಟ್ ತೋರಿಸ್ತಾ ಇದ್ದೀವಿ. ನಮಗೆ 24 hours ಟೈಮ್ ಇರುತ್ತೆ. ಆ 24 hours ಮುಗಿಯೋದ್ರೊಳಗಡೆ ನಮ್ಮ ಮ್ಯಾಜಿಸ್ಟ್ರೇಟಿಗೆ ಹಾಜರುಪಡಿಸ್ತೀವಿ. ಅಲ್ಲಿ ಕೋರ್ಟಿಗೆ ಕರ್ಕೊಂಡು ಹೋಗಿದ್ರು, ಬಟ್ ಅಲ್ಲಿ ಯಾವುದು ಕೇಸ್ ಇಲ್ಲದೆ ಇರೋದ್ರಿಂದ ಡೈರೆಕ್ಟಾಗಿ ಮತ್ತೆ ನಾವು ಇಲ್ಲಿಗೆ ಕರ್ಕೊಂಡು ಬಂದಿದ್ದೀವಿ. ಹೌದು, ಯಾಕಂದರೆ ಆ ಕೇಸ್ ಇಲ್ಲಿ ಇರೋದ್ರಿಂದ ನಾವು ಇಲ್ಲೇನೇ ಅರೆಸ್ಟ್ ತೋರಿಸ್ಬೇಕಾಗುತ್ತೆ. ಸರೆಂಡರ್ ಅನ್ನೋದು ಅಲ್ಲಿ ಅವ್ರದ್ದು ಏನೇನು ಡಾಕ್ಯುಮೆಂಟ್ ಎಂಟ್ರಿ ಆಗಬೇಕಾಗಿದೆ ಅದೆಲ್ಲ ಎಂಟ್ರಿ ಆಗಿದೆ. ಮತ್ತು ನಮಗೆ ಕೂಡ ಕಮ್ಯುನಿಕೇಷನ್ ಬಂದಿತ್ತು. ಸೊ ನಮ್ಮದು ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಅಲ್ಲಿಗೆ ಹೋಗಿಬಿಟ್ಟು ಅವ್ರಿಗೆ ನಮ್ಮದು ಏನು ಪತ್ರ ವ್ಯವಹಾರ ಆಗಬೇಕು ಅದನ್ನ ಎಲ್ಲ ಮುಗಿಸ್ಬಿಟ್ಟು ಅಲ್ಲಿಂದ ಇಲ್ಲಿಗೆ ಕರ್ಕೊಂಡು ಬಂದಿದ್ದಾರೆ. ಈಗ ನೆಕ್ಸ್ಟ್ ನಾವು ಮತ್ತೆ ಮ್ಯಾಜಿಸ್ಟ್ರೇಟ್ ಮುಂದೆ ನಾಳೆಗೆ ಪ್ರೊಡ್ಯೂಸ್ ಮಾಡ್ತೀವಿ. ಅದು ಕಾರಣ ನಾನು ಹೇಳಲಿಕ್ಕೆ ಆಗಲ್ಲ, ನಮ್ದು ಇನ್ವೆಸ್ಟಿಗೇಷನಲ್ಲಿ ಬರುತ್ತೆ ಯಾಕೆ ಅಲ್ಲಿಗೆ ಸ್ಪೆಸಿಫಿಕ್ ಆಗಿ ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು. ಮರ್ಡರ್ ಕೇಸ್ನಲ್ಲಿ ಚಿಕ್ಕಮಗಳೂರಿನಲ್ಲಿ ಹೋಗ್ಬಿಟ್ಟು ಸರೆಂಡರ್ ಆಗಿದ್ದು, ನಮ್ಮದೆಲ್ಲ ಪ್ರೊಸೀಜರ್ ಮುಗಿಸ್ಕೊಂಡು ಅಲ್ಲಿ ಅವ್ರದ್ದು ಮೆಡಿಕಲ್ ಕೂಡ ಮಾಡಿಬಿಟ್ಟು ನಂತರ ನಾವೀಗ ಕಸ್ಟಡಿಗೆ ತೊಗೊಂಡಿದ್ದೀವಿ. ನಮ್ಮದು ಕೂಡ ಪ್ರೊಸೀಜರ್ ಏನಿದೆ ಅದನ್ನು ನಾವು ಮಾಡ್ತಾ ಇದ್ದೀವಿ. ಈಗ ಇಂಟರೋಗೇಷನ್ ಶುರು ಮಾಡಿದ್ದಾರೆ ನಮ್ಮವರು. ಇದಾದ ನಂತರ ನಾಳೆಗೆ ನಮ್ಮದು ಎಲ್ಲ ಏನು ಇನ್ವೆಸ್ಟಿಗೇಷನ್ ಪ್ರೊಸೀಜರ್ ಇದೆ ಅದಾದ ನಂತರ ಅವ್ರಿಗೆ ನಾವು ಅರೆಸ್ಟ್ ತೋರಿಸ್ಬಿಟ್ಟು ಅವ್ರಿಗೆ ಕೋರ್ಟ್ ಮುಂದೆ ಹಾಜರುಪಡಿಸ್ತೀವಿ. ಆ ನಂತರ ಮತ್ತೆ ನಾವು ಪೊಲೀಸ್ ಕಸ್ಟಡಿಗೆ ತೊಗೊಂಡ್ಬಿಟ್ಟು ನಮ್ಮದು ಉಳಿದಿದ್ದು ಈಗ ಇಲ್ಲಿ ಟೋಟಲ್ ಇರೋದು 8 ಜನ ಆರೋಪಿ ಇದ್ದಾರೆ. ಒಂದು ಕಾರ್ತಿಕ್ ಅಲಿಯಾಸ್ ಕಾಡಾ ಕಾರ್ತಿಕ್ ಅಂತ ಹೇಳಿಬಿಟ್ಟು, ಎರಡನೇದು ನಿತಿನ್ ಅಂತ ಹೇಳಿಬಿಟ್ಟು, ಮೂರನೇದು ಮಧು ಅಂತ ಹೇಳಿಬಿಟ್ಟು, ನಾಲ್ಕನೇದು ಮದನ್ ಅಂತ ಹೇಳಿಬಿಟ್ಟು, ಐದನೇದು ಚಂದನ್ ಅಂತ ಹೇಳಿಬಿಟ್ಟು, ಇನ್ನೊಂದು ಮಧುಸೂದನ್ ಅಂತ ಹೇಳಿಬಿಟ್ಟು, ಆಂಜನೇಯ ಅಂತ ಹೇಳಿಬಿಟ್ಟು, ಮತ್ತು ಇನ್ನೂ ಒಂದು ಫಾರೂಕ್ ಅಂತ ಹೇಳಿಬಿಟ್ಟು 8 ಜನ ಆರೋಪಿಗಳನ್ನ ನಾವೀಗ ಕಸ್ಟಡಿಗೆ ತೊಗೊಂಡಿದ್ದೀವಿ. ಸೊ ಇದರಲ್ಲಿ ಸ್ವಲ್ಪ ಜನ ಮೂಲತಃ ಶಿವಮೊಗ್ಗದವರೇ ಇದ್ದಾರೆ. ಇನ್ನು ಸ್ವಲ್ಪ ಜನ ಹರಿಹರ ಬಾರ್ಡ್ರ್, ಹಾವೇರಿ ಬಾರ್ಡ್ರ್ ಹತ್ರ ಇರೋರು ಸ್ವಲ್ಪ ಜನ ಇದ್ದಾರೆ. ಮತ್ತು ಮಲೋಗಪ್ಪ ಒಬ್ಬ ನಿವಾಸಿ ಇದ್ದಾನೆ. ಇನ್ನು ಇವರೆಲ್ಲ ಈಗ ಒಂದು ಸ್ವಲ್ಪ ಟೈಮ್ನಿಂದ ಶಿವಮೊಗ್ಗ ಬಿಟ್ಬಿಟ್ಟು ಬ್ಯಾಂಗ್ಳೂರಲ್ಲಿ ಇದ್ದವರು ಇದ್ದಾರೆ ಸ್ವಲ್ಪ ಜನ. ಸೊ ಎಲ್ಲರದು ಕೂಡ ಡೀಟೇಲ್ಸ್ ನಾವು ಈಗ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಮತ್ತು ಏನು ನಡೆದಿದೆ ಅಂತ ಕೂಡ ನಾವೀಗ ಡೀಟೇಲಾಗಿ ಇಂಟರ್ರೋಗೇಟ್ ಮಾಡ್ತಾ ಇದ್ದೀವಿ. ಅದೆಲ್ಲ ನಮ್ದು ಈಗ ನೆಕ್ಸ್ಟ್ ಇನ್ವೆಸ್ಟಿಗೇಷನಲ್ಲಿ ಬರುತ್ತೆ. ಈಗ ಸದ್ಯಕ್ಕೆ ಜಸ್ಟ್ ನಾವು ಕರ್ಕೊಂಬಂದಿದ್ದೀವಿ. ಇನ್ನು ಎಲ್ಲರದು ಕೂಡ ಇಂಟರ್ರೋಗೇಷನ್ ಆಗ್ತಾ ಇರುವಾಗ ನಮಗೆ ಜಾಸ್ತಿ ಮಾಹಿತಿ ಸಿಗುತ್ತೆ.
ನಾಳೆಗೆ ನಾವು ಅರೆಸ್ಟ್ ತೋರಿಸ್ತಾ ಇದ್ದೀವಿ. ನಮಗೆ 24 hours ಟೈಮ್ ಇರುತ್ತೆ. ಆ 24 hours ಮುಗಿಯೋದ್ರೊಳಗಡೆ ನಮ್ಮ ಮ್ಯಾಜಿಸ್ಟ್ರೇಟಿಗೆ ಹಾಜರುಪಡಿಸ್ತೀವಿ. ಅಲ್ಲಿ ಕೋರ್ಟಿಗೆ ಕರ್ಕೊಂಡು ಹೋಗಿದ್ರು, ಬಟ್ ಅಲ್ಲಿ ಯಾವುದು ಕೇಸ್ ಇಲ್ಲದೆ ಇರೋದ್ರಿಂದ ಡೈರೆಕ್ಟಾಗಿ ಮತ್ತೆ ನಾವು ಇಲ್ಲಿಗೆ ಕರ್ಕೊಂಡು ಬಂದಿದ್ದೀವಿ. ಹೌದು, ಯಾಕಂದರೆ ಆ ಕೇಸ್ ಇಲ್ಲಿ ಇರೋದ್ರಿಂದ ನಾವು ಇಲ್ಲೇನೇ ಅರೆಸ್ಟ್ ತೋರಿಸ್ಬೇಕಾಗುತ್ತೆ. ಸರೆಂಡರ್ ಅನ್ನೋದು ಅಲ್ಲಿ ಅವ್ರದ್ದು ಏನೇನು ಡಾಕ್ಯುಮೆಂಟ್ ಎಂಟ್ರಿ ಆಗಬೇಕಾ ಇದೆಲ್ಲ ಎಂಟ್ರಿ ಆಗಿದೆ. ಮತ್ತು ನಮಗೆ ಕೂಡ ಕಮ್ಯುನಿಕೇಷನ್ ಬಂದಿತ್ತು. ಸೊ ನಮ್ದು ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಅಲ್ಲಿಗೆ ಹೋಗಿಬಿಟ್ಟು ಅವ್ರಿಗೆ ನಮ್ಮದು ಏನು ಪತ್ರ ವ್ಯವಹಾರ ಆಗಬೇಕು ಅದನ್ನ ಎಲ್ಲ ಮುಗಿಸ್ಬಿಟ್ಟು ಅಲ್ಲಿಂದ ಇಲ್ಲಿಗೆ ಕರ್ಕೊಂಡು ಬಂದಿದ್ದಾರೆ. ಈಗ ನೆಕ್ಸ್ಟ್ ನಾವು ಮತ್ತೆ ಮ್ಯಾಜಿಸ್ಟ್ರೇಟ್ ಮುಂದೆ ನಾಳೆಗೆ ಪ್ರೊಡ್ಯೂಸ್ ಮಾಡ್ತೀವಿ. ಅದು ಕಾರಣ ನಾನು ಹೇಳಲಿಕ್ಕೆ ಆಗಲ್ಲ, ನಮ್ದು ಇನ್ವೆಸ್ಟಿಗೇಷನಲ್ಲಿ ಬರುತ್ತೆ ಯಾಕೆ ಅಲ್ಲಿಗೆ ಸ್ಪೆಸಿಫಿಕ್ ಆಗಿ ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು.